ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೀಶೋದಲ್ಲಿ ಮೋಸ್ಟ್ ಅಂಡರ್ ರೇಟೆಡ್ ಸೆಕ್ಷನ್ ಅಂದರೆ ಕಸ್ಟಮೈಸ್ ಗಿಫ್ಟ್. ತುಂಬ ಜನಕ್ಕೆ ಗೊತ್ತಿಲ್ಲ ಮೀಶೋದಲ್ಲಿ ಕಸ್ಟಮೈಸ್ ಗಿಫ್ಟ್ಸು ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ. ಇನ್ಫ್ಯಾಕ್ಟ್ ನನಗೂ ಗೊತ್ತಿರಲಿಲ್ಲ. ನಾನು ಬರ್ಡೇಗೆ ಗಿಫ್ಟ್ಸ್ ಆರ್ಡರ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ಮೀಶೋದಲ್ಲಿ ಕಸ್ಟಮೈಸ್ ಗಿಫ್ಟ್ಸು ತುಂಬ ಒಳ್ಳೆ ಕ್ವಾಲಿಟಿದು, ಅದೆಷ್ಟು ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ. ನಾನು ಯಾವ್ಯಾವ ಗಿಫ್ಟ್ಸ್ ಆರ್ಡರ್ ಮಾಡಿದ್ದೆ, ಫೋಟೋದಲ್ಲಿ ಹೇಗಿತ್ತೋ ಹಾಗೇ ಬಂದಿದೆ. ಕ್ವಾಲಿಟಿ ಈಸ್ ಆಲ್ಸೋ ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಾನು ಆರ್ಡರ್ ಮಾಡಿರೋ ಎಲ್ಲ ಗಿಫ್ಟ್ಸ್ಗಳು 500 ಒಳಗಡೆನೆ, ಬಡ್ಜೆಟ್ ಫ್ರೆಂಡ್ಲಿ. ನಾವು ಕಸ್ಟಮೈಸ್ ಗಿಫ್ಟ್ಸ್ಗಳನ್ನ ಔಟ್ಸೈಡ್ ಮಾಡಿಸ್ತೀವಿ ಅಂತ ಅಂದರೆ, ಅಥವಾ ಇನ್ಸ್ಟಾಗ್ರಾಮ್ ಪೇಜಿಂದ ಎಲ್ಲಾರು ಬೈ ಮಾಡ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಬಟ್ ಮೀಶೋದಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸಿಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಯಾವ್ಯಾವ ಗಿಫ್ಟ್ಸ್ ಆರ್ಡರ್ ಮಾಡಿದೆ, ನಾನು ಏನು ಪ್ರಾಬ್ಲಮ್ ಫೇಸ್ ಮಾಡಿದೆ, ಕ್ವಾಲಿಟಿ ಹೇಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನೊಂದು ಫೋಟೋ ಫ್ರೇಮ್ನ ಆರ್ಡರ್ ಮಾಡಿದ್ದೆ. ಈ ಥರ ನಮ್ಮ ಫೋಟೋಗಳ ಜೊತೆಗೆ ಬರ್ತ್ ಮಂತು ಹಾಕಿ ಫೋಟೋ ಫ್ರೇಮ್ನ ಆರ್ಡರ್ ಮಾಡಿದ್ದೆ. ಈ ಫ್ರೇಮಲ್ಲಿ ನಮ್ಮ ಬರ್ತ್ ಮಂತ್ ಯಾವ್ದು ಮೆನ್ಷನ್ ಮಾಡಬೇಕು, ಅದ್ರ ಡೇಟು ಅದನ್ನು ಹೈಲೈಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ನಮಗೆ ಲೈನ್ಸ್ ಹಾಕ್ಕೊಡ್ತಾರೆ. ನಮ್ಗೆ ಇಷ್ಟ ಬಂದಿದ್ದ ಲೈನ್ಸ್ನ ನಾವು ಬರೆಸ್ಬೋದು. ಇದು ನಾನು ಕಸ್ಟಮೈಸ್ಡಾಗಿ ನಾನು ಹೇಳಿ ಬರ್ಸಿರೋ ಲೈನ್ಸು. ಮತ್ತು ಅವರಿಗೆ ನಮ್ಗೆ ಇಷ್ಟ ಬಂದಿರೋ ಫೋಟೋಸ್ ಕಳಿಸಿ ಇಲ್ಲಿ ಹ್ಯಾಪಿ ಬರ್ಡೇ, ಹ್ಯಾಪಿ ಆ್ಯನಿವರ್ಸರಿ ಏನು ಬೇಕೋ, ನಮ್ಗೆ ಏನು ಬೇಕೋ ಅದನ್ನು ಅವ್ರು ಬರ್ದು ಕೊಡ್ತಾರೆ. ಪ್ಯೂರ್ಲಿ ನಮಗೆ ಹೇಗೆ ಕಸ್ಟಮೈಸೇಷನ್ ಬೇಕೋ ಆ ಥರ ಮಾಡಿಕೊಡ್ತಾರೆ. ಇವ್ರು ತುಂಬ ಸ್ವೀಟಾಗಿದ್ದರು. ನಾನು ಲೈನ್ಸು ಫೋಟೋಸ್ ಎಲ್ಲ ಕಳಿಸಿದ್ದೆ. ಅದಾದಮೇಲೆ ಈ ಫೋಟೋ ರೆಡಿ ಆದಮೇಲೆ ಫ್ರೇಮ್ ಹಾಕೋ ಮುಂಚೆ ನಾಗೊಂದು ಫೋಟೋ ತೆಗೆದು ಕಳಿಸಿ ಇದು ಓಕೆನಾ ಅಂತ ಕೇಳಿದ್ರು. ಮತ್ತು ಈ ಲೈನಿಂಗ್ಸು ಅಷ್ಟೇ, ಫೋಟೋ ಮೇಲೆ ಪ್ರಿಂಟ್ ಮಾಡೋ ಮುಂಚೆನೇ ನನಗೊಂದು ಫೋಟೋ ಕಳಿಸಿ ಲೈನ್ಸ್ ಎಲ್ಲ ಓಕೆನಾ, ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಯಾ ಅಥವಾ ಇನ್ನೇನಾರು ಹ್ಯಾಡ್ ಮಾಡಬೇಕಾ ಅಂತೆಲ್ಲ ಕೇಳಿದ್ರು. 200 ರುಪೀಸಿಗೆ ಒಳ್ಳೆ ಸರ್ವಿಸ್ಸು ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನನಗೆ ತುಂಬ ಬೇಗನೆ ಬಂತು. ಒನ್ ವೀಕ್ ಏನೋ ಟೈಮಲ್ಲಿ 4 to 5 ಡೇಸ್, ನಾನು ಆರ್ಡರ್ ಮಾಡಿದ್ದು 4 to 5 ಡೇಸಲ್ಲೇ ಇದು ನನಗೆ ಡೆಲಿವರ್ ಆಯಿತು. ಯಾವುದೇ ಗಿಫ್ಟ್ಸ್ ಆಗಲಿ, ಕಸ್ಟಮೈಸ್ ಗಿಫ್ಟ್ಸು ನಾನು ಕೊಡೋ ಒನ್ ಟಿಪ್ಸ್ ಏನು ಅಂದರೆ, ನೀವು ಆರ್ಡರ್ ಮಾಡಿದ್ಮೇಲೆ ವೆಯ್ಟ್ ಮಾಡಬೇಡಿ. ಅಲ್ಲೇ ಆರ್ಡರ್ ಡೀಟೇಲ್ಸಲ್ಲೇ ಅವ್ರ ನಂಬರ್ ಹಾಕಿರ್ತಾರೆ ಮತ್ತು ಎಷ್ಟು ಫೋಟೋಸ್ ಕಳಿಸ್ಬೇಕು ಅಂತಲೂ ಇರುತ್ತೆ. ಫೋಟೋ ಸ್ಕ್ರೀನ್ಶಾಟ್ ಬೇಕಾ ಅಥವಾ ಡಾಕ್ಯುಮೆಂಟಾಗಿ ಕಳಿಸ್ಬೇಕಾ ಅಂತ ಎಲ್ಲ ಅವರೇ ಹಾಕಿರ್ತಾರೆ. ಸೊ ಅದನ್ನು ಫಸ್ಟ್ ಚೆಕ್ ಮಾಡಿಬಿಟ್ಟು ಆರ್ಡರ್ ಮಾಡಿದ ತಕ್ಷಣವೇ ಫೋಟೋಸು, ಆರ್ಡರ್ ಐ ಡಿ ಕಳಿಸಿ ಮತ್ತು ಈ ಲೈನ್ಸ್ಗಳು ಏನೇನು ಬೇಕೋ ಅದನ್ನ ಕಳಿಸಿದ್ರೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಆರ್ಡರ್ ಕೂಡ ನಾವು ಆರ್ಡರ್ ಮಾಡಿದ ತಕ್ಷಣ ಅದು ಕನ್ಫರ್ಮ್ ಕೂಡ ಆಗುತ್ತೆ. ಇಲ್ಲ ನಾವು ಕಳ್ಸೋದು ಲೇಟ್ ಮಾಡಿದ್ರೆ ಅಥವಾ 1 ಡೇ ಬಿಟ್ಕೊಂಡು ಕಳ್ಸೋಣ, ಇನ್ನೂ ಡೆಲಿವರಿ ಡೇಟ್ ಲೇಟ್ ಇದೆಯಲ್ಲ 2 ಡೇಸ್ ಬಿಟ್ಕೊಂಡು ಕಳ್ಸೋಣ ಅಂದರೆ ಇಲ್ಲ, ಆರ್ಡರ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ನೀವು ಫೋಟೋಸು, ಕೋಟ್ಸ್ ಆಗಲಿ, ಫೋಟೋಸ್ ಆಗಲಿ, ನಮ್ಗೆ ಏನು ಬೇಕೋ ಅದನ್ನ ಅವ್ರಿಗೆ ತಕ್ಷಣ ಸೆಂಡ್ ಮಾಡಿಬಿಟ್ರೆ ಇಟ್ ಈಸ್ ಗುಡ್ ಅಂತ ನಾನು ಹೇಳ್ತೀನಿ. ಇಲ್ಲ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಅಥವಾ ತುಂಬ ಡಿಲೇ ಆಗುತ್ತೆ, ಅದಕ್ಕೋಸ್ಕರ ನೀವು ಆರ್ಡರ್ ಮಾಡಿದ ತಕ್ಷಣ ಅವ್ರು ಮೆನ್ಷನ್ ಮಾಡಿರೋ ನಂಬರ್ಗೆ ಅವ್ರು ಹೇಳಿರೋ ಅಷ್ಟು ಫೋಟೋಸು ಮತ್ತು ಆರ್ಡರ್ ಐ ಡಿ ಮತ್ತು ನಿಮ್ಗೆ ಏನೇನು ಆ್ಯಡ್ ಮಾಡಬೇಕೋ, ಏನೇನು ಡೀಟೇಲ್ಸ್ ಬೇಕೋ ಅದನ್ನೆಲ್ಲ ಅವ್ರಿಗೆ ಕಳಿಸಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ನಾನೊಂದು ಕಸ್ಟಮೈಸ್ಡ್ ಕೀಚೈನ್ ಆರ್ಡರ್ ಮಾಡಿದ್ದೆ. ಈ ಥರ ನಮ್ಮ ಮದುವೆ ಫೋಟೋನ ನಾನು ಈ ಥರ ಕೀಚೈನಲ್ಲಿ ಮಾಡಿಸಿದ್ದು. ಈ ಕೀಚೈನ್ ಪ್ರೈಸು 120ನೋ 130ನೋ ಅಷ್ಟೇ. ನಮಗೆ ಬೇಕಾಗಿರೋ ಫೋಟೋನ HD ಕ್ವಾಲಿಟಿಯಲ್ಲಿ ಅವ್ರಿಗೆ ಆರ್ಡರ್ ಪ್ಲೇಸ್ ಆದಮೇಲೆ ಆರ್ಡರ್ ಐ ಡಿ ಜೊತೆಗೆ ಒಂದು ಫೋಟೋ ಕಳಿಸಿದ್ರೆ, ಅವ್ರು ಇದನ್ನ ರೆಡಿ ಆದಮೇಲೂ ಇವರು ಅಷ್ಟೇ ರೆಡಿ ಆದಮೇಲೆ ನಮಗೊಂದು ಫೋಟೋ ಕಳಿಸಿದ್ರು. ಫೋಟೋ ಕಳಿಸಿ ಅದು ಶಿಪ್ ಮಾಡೋ ಮುಂಚೆ ಪ್ಯಾಕೇಜಿಂಗ್ದೆಲ್ಲ ಫೋಟೋನು ಕಳಿಸಿದ್ರು. ತುಂಬ ನೀಟಾಗಿ ಪ್ಯಾಕ್ ಮಾಡಿದರು. ನಂಗೆ ಯಾವ ಗಿಫ್ಟ್ಸೂ ಡ್ಯಾಮೇಜ್ ಆಗಿ ಬಂದಿರಲಿಲ್ಲ. ತುಂಬ ಒಳ್ಳೆ ಪ್ಯಾಕೇಜಿಂಗಲ್ಲೇ ಬಂದಿತ್ತು. ನೆಕ್ಸ್ಟ್ ಗಿಫ್ಟು ಇವಾಗ ಟ್ರೆಂಡಿಂಗಲ್ಲಿರೋ ಫ್ರಿಡ್ಜ್ ಮ್ಯಾಗ್ನೆಟ್ಸು. ನಾನು ಫ್ರಿಡ್ಜ್ ಮ್ಯಾಗ್ನೆಟ್ನ ಕಸ್ಟಮೈಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಈ ಥರ ನಮ್ಮ ಫೋಟೋಗಳನ್ನ ಕಳಿಸಿದ್ದೆ. ಅದನ್ನ ಅವರು ಫ್ರಿಡ್ಜ್ ಮ್ಯಾಗ್ನೆಟ್ ಮಾಡಿ ಕಳಿಸಿದ್ದಾರೆ. 200 ರುಪೀಸ್ಗೆ 6 ಸೆಟ್ಸ್ ಆಫ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಬರುತ್ತೆ. ಫೋಟೋ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಮ್ಯಾಗ್ನೆಟು ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ 200 ರುಪೀಸ್ಗೆ 6 ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತುಂಬಾ ಅಫೋರ್ಡಬಲ್. ನನಗೆ ಪರ್ಸ್ನಲಿ ಫೋಟೋ ಕ್ವಾಲಿಟಿನೂ ಇಷ್ಟ ಆಯಿತು, ಮ್ಯಾಗ್ನೆಟ್ ಕ್ವಾಲಿಟಿನೂ ಇಷ್ಟ ಆಯಿತು. ನಾನು ಈ ಫ್ರಿಡ್ಜ್ ಮ್ಯಾಗ್ನೆಟ್ನ ಗಿಫ್ಟ್ ಮಾಡಿದ್ಮೇಲೆ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಇದ್ರ ಲಿಂಕ್ ಶೇರ್ ಮಾಡ್ಕೊಂಡು ಇದನ್ನ ಆರ್ಡರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಕಸ್ಟಮೈಸ್ಡ್ ಪೆನ್ ಆರ್ಡರ್ ಮಾಡಿದ್ದೆ. ಈ ಪೆನ್ನಲ್ಲಿ ನಮಗೆ ಬೇಕಾಗಿರೋ ಹೆಸರನ್ನ ಅವ್ರು ಬರೆದು ಕೊಡ್ತಾರೆ. ಸೊ ನಾನು ಏನಕ್ಕೆ ಪೆನ್ ಆರ್ಡರ್ ಮಾಡಿದೆ ಅಂದರೆ, ಅವ್ರು ಯೂಶ್ವಲಿ ಪೆನ್ನ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಕಸ್ಟಮೈಸ್ಡ್ ಪೆನ್ನೇ ಕೊಡ್ತೀನಿ, ಆದರೆ ಕಸ್ಟಮೈಸ್ಡ್ ಅವ್ರ ಹೆಸರು ಇದ್ದು ಕೊಟ್ಟರೆ ತುಂಬಾ ಅವ್ರಿಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇದನ್ನ ಆರ್ಡರ್ ಮಾಡಿದ್ದು. ಲುಕ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿ, ಬರೆಯೋ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಕಸ್ಟಮೈಸ್ಡ್ ಪೆನ್ನು, ವ್ಯಾಲೆಟ್ ಎಲ್ಲ ಕಾಂಬೋದಲ್ಲೂ ಸಿಗುತ್ತೆ. ವ್ಯಾಲೆಟ್ ಅವ್ರ ಹತ್ರ ಆಲ್ರೆಡಿ ಇತ್ತು, ಸೊ ಅದಕ್ಕೋಸ್ಕರ ನಾನು ಬರೀ ಪೆನ್ ಆರ್ಡರ್ ಮಾಡಿದೆ. ಈ ಪೆನ್ನು 90 ರುಪೀಸ್ ಆರ್ 100 ರುಪೀಸ್ ವಿತ್ ಕಸ್ಟಮೈಸೇಷನ್. ನೆಕ್ಸ್ಟ್ ಗಿಫ್ಟು ನನ್ನ ಮೋಸ್ಟ್ ಫೇವ್ರೆಟ್ ಗಿಫ್ಟ್. ತುಂಬ ಯೂನೀಕಾಗಿ ನಾನೇ ಫಸ್ಟ್ ಟೈಮ್ ಖುಷಿಯಿಂದ ಓಕೆ ಹೇಗೆ ಬರುತ್ತೋ ಏನೋ ಅಂತ ಡೌಟಲ್ಲೂ ಆರ್ಡರ್ ಮಾಡಿದ ಗಿಫ್ಟ್ ಇದೆ.
ಕಾಣುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಇದು ಎಲೆಯಲ್ಲಿ ನಾವು ಕಳಿಸಿರೋ ಫೋಟೋನ ಅವರು ಹಾರ್ಟ್ ಮಾಡಿ ಕಳಿಸ್ತಾರೆ. ಇದನ್ನ ಲೈಟಿಗೆ ಹಿಡಿದ್ರೆ ನಮ್ಮ ಫೋಟೋ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಇದನ್ನು ಅಷ್ಟೇ 120 130 ರುಪೀಸ್, 150 ಒಳಗಡೆನೇ ಇದ್ರೆ ಇದ್ರ ಪ್ರೈಸ್. ಎಲ್ಲಾದ್ರೂ ಪ್ರೈಸು ನಾನು ಮೆನ್ಷನ್ ಮಾಡಿರ್ತೀನಿ, ಮತ್ತು ಎಲ್ಲ ಗಿಫ್ಟ್ಸ್ಗಳದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೀವೇನಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ಗಿಫ್ಟು ಎಲೆ ಮೇಲೆ ಅವರು ಈ ಥರ ನಮ್ಮ ಫೋಟೋನ ಕ್ರೇವ್ ಮಾಡಿಬಿಟ್ಟು ಅದನ್ನು ಲ್ಯಾಮಿನೇಟ್ ಮಾಡಿ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು. ಇದನ್ನ ನಾವು ಬುಕ್ ಮಾರ್ಕ್ ಆಗು ಯೂಸ್ ಮಾಡ್ಬೋದು, ಅಥವಾ ಒಂದು ಖಾಲಿ ಫ್ರೇಮಲ್ಲಿ ಸುಮ್ಮನೆ ಇದನ್ನ ಇಟ್ಟರು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಕೊಟ್ಟಿದ್ದ ಗಿಫ್ಟಲ್ಲಿ ತುಂಬಾ ಇಷ್ಟ ಆಗಿದ್ದ ಗಿಫ್ಟು ನಮ್ಮಿಬ್ರಿಗೂ ಅಂದರೆ ಇದೆ. ತುಂಬ ಯೂನೀಕ್ ಆಗಿ 150 ರುಪೀಸಿಗೆ ಇದು ತುಂಬ ಟೈಮ್ ತೊಗೊಳುತ್ತೆ. ಆ ಡೀಟೇಲಿಂಗು ಅಷ್ಟೇ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೀಟೇಲಿಂಗ್ ಕೂಡ. ನಾನು ಇದ್ರ ವೀಡಿಯೋನು ಇಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈ ಗಿಫ್ಟಿಗೆ ನನ್ನ ರಿಸೆಪ್ಷನ್ ಫೋಟೋನ ಕಳಿಸಿದ್ದೆ. ರಿಸೆಪ್ಷನ್ ಫೋಟೋದಲ್ಲಿ ಲೆಹೆಂಗಾ ಹಾಕಿದ್ದೆ ನಾನು. ಲೆಹೆಂಗಾದು ಅಷ್ಟೇ ಡೀಟೇಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೆಹೆಂಗಾದು ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ ಇಲ್ವೋ ಫೋಟೋದಲ್ಲಿ ನನಗೆ ಗೊತ್ತಿಲ್ಲ, ಬಟ್ ನಾನು ಫೋಟೋ ಆ್ಯಡ್ ಮಾಡಿರ್ತೀನಿ. ಲೆಹೆಂಗಾ ಡೀಟೇಲ್ಸು, ಬ್ಲೌಸು, ವೇಲು ಎಲ್ಲ ಡೀಟೇಲಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮೈನ್ಯೂಟ್ ಡೀಟೇಲ್ಸ್ನ ಅವ್ರು ಮಿಸ್ ಮಾಡಿಲ್ಲ. ನಾನು ಕೈಗೆ ಹಾಕಿದ ಬಳೆ ಆಗಲಿ ಎಲ್ಲ ಡೀಟೇಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 150 ರುಪೀಸ್ ಆರಾಮಾಗಿ ಕೊಡ್ಬೋದು ಈ ಗಿಫ್ಟಿಗೆ. ಇಟ್ ಇಸ್ ರಿಯಲಿ ವರ್ತ್ ಇಟ್. ಲಾಸ್ಟ್ ಗಿಫ್ಟ್ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿದ್ದು ಅಂದರೆ ಈ ಗಿಫ್ಟು ಅಂದರೆ ಬರ್ಡೇ ಇನ್ನೊಂದು 2 ಡೇಸ್ ಇರೋ ಥರ ಡೆಲಿವರ್ ಆಗಿದ್ದಿದ್ದು. ಏನಕ್ಕೆ ಅಂತ ಹೇಳ್ತೀನಿ. ಇದು ನೋಡಿರ್ತೀರ ಇದು ಒಂದು ಸೈಡಿಂದ ನೋಡಿದ್ರೆ ಒಂದು ಹೆಸರು, ಇನ್ನೊಂದು ಸೈಡಿಂದ ನೋಡಿದ್ರೆ ಇನ್ನೊಂದು ಹೆಸರು. ಸೊ ನಾನು ನನ್ನ ಸಚಿನ್ ಮತ್ತು ಕೃತಿ ಅನ್ನೋ ಹೆಸರಲ್ಲಿ ಇದನ್ನ ಕಸ್ಟಮೈಸ್ ಮಾಡಿಸ್ದೆ. ಸೊ ಈ ಗಿಫ್ಟ್ ಏನಾಯಿತು ಅಂದರೆ ಲಾಸ್ಟ್ ಗಿಫ್ಟ್ ಬೇಕಿತ್ತು ನನಗೆ. ಸೊ ನಾನು ಕಸ್ಟಮೈಸ್ ಗಿಫ್ಟ್ಸ್ ಹುಡುಕ್ಬೇಕಾದ್ರೆ ನನಗೆ ಮೀಶೋದಲ್ಲಿ ಇದು ಸಿಕ್ತು. ಸೊ ಓಕೆ, ಇದನ್ನ ಆರ್ಡರ್ ಮಾಡೋಣ ಅಂತ ನಾನು ಇದನ್ನ ಫಸ್ಟು ಮೀಶೋದಲ್ಲಿ ಆರ್ಡರ್ ಮಾಡಿದೆ. ಮೀಶೋದಲ್ಲಿ ಆರ್ಡರ್ ಮಾಡಿದ್ಮೇಲೆ ಅವರು ಅಷ್ಟೇ, ಆ ಮರ್ಚೆಂಟು ವೆರಿ ಗುಡ್. ಅವ್ರು ಯಾಕೆ ಅಂದರೆ ಒಂದು ಚಿಕ್ಕ ಡೀಟೇಲ್ಸ್ ಅವ್ರು ಏನೇ ಚೇಂಜ್ ಮಾಡಿದ್ರು ಹಿ ಯೂಸ್ ಟು ಸೆಂಡ್ ಮೀ ಫೋಟೋಸ್. ನೋಡಿ ಮೇಡಮ್ ಹೀಗೆ ಬಂದಿದೆ ಅಂತ. ಇದನ್ನು ಪ್ರಿಂಟ್ ಮಾಡೋ ಮುಂಚೆನೂ ಕಂಪ್ಯೂಟರಲ್ಲಿ ಅವ್ರು ಎಡಿಟ್ ಮಾಡ್ತಾರಲ್ಲ, ಆ ಎಡಿಟ್ದು ಒಂದು ವಿಡಿಯೋ ಕಳಿಸಿದ್ರು. ಅದು 3D ರೊಟೇಟ್ ಆಗೋದ್ರಲ್ಲಿ ಸ್ಪೆಲ್ಲಿಂಗ್ಸ್ ಚೆಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಗೆ ಏನಾರು ಚೇಂಜಸ್ ಬೇಕಾ ಹೇಳಿ, ಏನಾರು ಮಿಸ್ಟೇಕ್ ಇದ್ದರೆ ಹೇಳಿ ಅಂದ್ಬಿಟ್ಟು. ಯೂಶ್ವಲಿ ಅವರು ನಾನು ನೋಡಿದ ಫೋಟೋದಲ್ಲಿ ಈ ಆರ್ಟು ರೆಡ್ ಕಲರ್ ಮಾಡಿಕೊಡ್ತಾರೆ. ಸೊ ನಾನು ಅವ್ರನ್ನ ಕೇಳ್ಕೊಂಡೆ, ಅಂದರೆ ಈ ಹಾರ್ಟು ಬ್ಲೂ ಕಲರ್ ಮಾಡ್ಕೊಡ್ತೀರಾ, ನನಗೆ ಬ್ಲೂ ಕಲರ್ ಹಾರ್ಟ್ ಬೇಕು ಅಂತ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ. ಹಿ ವಾಸ್ ವೆರಿ ಸ್ವೀಟ್. ಅವರು ಸರಿ ಮೇಡಮ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಸೊ ಇದು ರೆಡ್ ಕಲರ್ ಹಾರ್ಟ್ನ ಇದನ್ನ ಬ್ಲೂ ಕಲರ್ ಮಾಡಿ ಕೊಟ್ಟರು. ಆಮೇಲೆ ಇದು ಫುಲ್ ರೆಡಿ ಆದಮೇಲೆ ಫಸ್ಟ್ ಕಂಪ್ಯೂಟರ್ ವೀಡಿಯೋ ಕಳಿಸಿದ್ರು. ಅದಾದಮೇಲೆ ಇದು ಫುಲ್ ರೆಡಿ ಆದಮೇಲೆ ಇದ್ರದ್ದು ಒಂದು ಫೋಟೋ ಎಲ್ಲ ಆ್ಯಂಗಲಿಂದ ಒಂದು 4 to 5 ಫೋಟೋಸ್ ಕಳಿಸಿದ್ರು. 4 to 5 ಫೋಟೋಸ್ ಕಳಿಸ್ಬಿಟ್ಟು ನೋಡಿ ಈ ಥರ ಇದೆ, ಏನಾರು ಡ್ಯಾಮೇಜ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ, ಅಥವಾ ಏನಾರು ಮಿಸ್ಟೇಕ್ ಇದ್ದರೆ ಹೇಳಿ, ಇನ್ನೂ ಒಂದು ಸಲ ಬೇಕಾದ್ರೆ ಮಾಡ್ತೀನಿ ಅಂತ ಮೆಸೇಜ್ ಮಾಡಿದರು. ಓಕೆ ನನಗೆ ಇಷ್ಟ ಆಯಿತು. ಓಕೆ ಅಂತಾಗ ಅವರು ಶಿಪ್ಪಿಂಗ್ ಮಾಡಬೇಕಾದ್ರೆ ಅವ್ರಿಗೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಂತೆ. ಅಂದರೆ ಮೀಶೋದವರು ಈ ಅಡ್ರೆಸ್ಸಿಗೆ ಡೆಲಿವರ್ ಮಾಡಲ್ಲ ಅಂತ ಒಂದು ಸಲ ಕ್ಯಾನ್ಸಲ್ ಮಾಡಿದ್ರಂತೆ. ಅಡ್ರೆಸ್ ಏನೋ ಇನ್ಕರೆಕ್ಟ್ ಆಗಿದೆ, ಈ ಅಡ್ರೆಸ್ಸಿಗೆ ಡೆಲಿವರ್ ಮಾಡೋಕ್ಕಾಗಲ್ಲ ಅಂತ. ಸರಿ ಅಂದ್ಬಿಟ್ಟು ಅವ್ರು ಮತ್ತೆ ನನಗೆ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ ಆರ್ಡರ್ ID ನ ಕಳಿಸಿ ಅಂತ ಅಂದರು. ಸೊ ನಾನು ಮೀಶೋದಲ್ಲಿ ಮತ್ತೆ ಆರ್ಡರ್ ID ನ ಕ್ಯಾನ್ಸಲ್ ಮಾಡಿ ಹೊಸ್ದಾಗಿ ಆರ್ಡರ್ ಮಾಡಿದೆ. ಅಡ್ರೆಸ್ ಆ್ಯಕ್ಚುಲಿ ಕರೆಕ್ಟಾಗೇ ಇತ್ತು. ಯಾವಾಗಲೂ ಯಾವ ಅಡ್ರೆಸ್ನ ಕೊಡ್ತೀನೋ ಅದೇ ಅಡ್ರೆಸ್ನ ನಾನು ಮೆನ್ಷನ್ ಮಾಡಿದ್ದೆ. ಮತ್ತು ಸೆಕೆಂಡ್ ಟೈಮೂ ಅಷ್ಟೇ ಅವರು ಮೀಶೋದವರು ಏನೋ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಇದು ಶಿಪ್ ಮಾಡೋಕ್ಕಾಗಲ್ಲ ಅಂತಿದ್ದಾರೆ, ಏನೋ ಪ್ರಾಬ್ಲಮ್ ಅಂತಿದ್ದಾರೆ, ಕೊರಿಯರ್ ಪ್ರಾಬ್ಲಮ್ಮು ಅಂತೆಲ್ಲ ಅಂದರು. ಸರಿ ನಾನು ಅವಾಗ ಸರಿ ಈಗ ಏನು ಮಾಡೋದು, ಹೆಂಗೆ, ನೀವೇನಾದ್ರು ಸಪ್ರೇಟಾಗಿ ಕಳಿಸ್ತೀರಾ ನನಗೆ, ಬೇಕಾದ್ರೆ ನಾನು ಕೊರಿಯರ್ ಚಾರ್ಜಸ್ನ ಕೊಡ್ತೀನಿ ಅಂತ ಅಂದೆ. ಅವರೇ ಹೇಳಿದ್ರು, ನೀವು ಕೊರಿಯರ್ ಚಾರ್ಜಸ್ ಮಾಡಿದ್ರೆ ಎಕ್ಸ್ಟ್ರಾ ಆಗುತ್ತೆ ಮೇಡಮ್, ನಾನು ಅಮೆಝಾನಲ್ಲೂ ಸೇಲ್ ಮಾಡ್ತೀನಿ, ಸೊ ನೀವು ಅಮೆಝಾನಲ್ಲಿ ಆರ್ಡರ್ ಮಾಡಿ, ಅಮೆಝಾನ್ ಆರ್ಡರ್ ID ನ ನನಗೆ ಸ್ಕ್ರೀನ್ಶಾಟ್ ಕಳಿಸಿ, ನಾನು ಡೆಲಿವರ್ ಮಾಡ್ತೀನಿ ಅಂತ ಅಂದರು. ಸೊ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ. ಅಮೆಝಾನ್ ಲಿಂಕ್ನು ಕೂಡ ಅವರೇ ಕಳಿಸಿದ್ರು. ಅಮೆಝಾನಲ್ಲಿ ಬೇಗ ಡೆಲಿವರ್ ಆಗುತ್ತಲ್ಲ, ಅಮೆಝಾನಲ್ಲಿ 3 to 4 ಡೇಸಲ್ಲಿ ಸೇಮ್ ಅಡ್ರೆಸ್ಸಿಗೆ ಡೆಲಿವರ್ ಆಯಿತು. ಸೊ ನಾನು ಕೊಡೋ ಟಿಪ್ಸ್ಗಳೇನು ಅಂದರೆ, ನಿಮಗೆ ನೀವು ಆರ್ಡರ್ ಮಾಡೋ ಮುಂಚೆ ರಿವ್ಯೂ ಫೋಟೋಸ್ನ ನೋಡಿ. ಎಷ್ಟೊಂದು ಜನ ರಿವ್ಯೂ ಫೋಟೋಸ್ ಹಾಕಿರ್ತಾರೆ, ಅದನ್ನು ನೋಡಿ ನಿಮಗೆ ಇಷ್ಟ ಆದರೆ ಆರ್ಡರ್ ಪ್ಲೇಸ್ ಮಾಡಿ. ಇನ್ನೊಂದು ಸ್ಟಾರ್ ರೇಟಿಂಗ್ ನೋಡಿ. ಅಂದರೆ ಈಗ ಸ್ಟಾರ್ಗೆ ಎಷ್ಟೊಂದು ಜನ ರೇಟಿಂಗ್ ಕೊಟ್ಟಿರ್ತಾರೆ, ರಿವ್ಯೂ ಫೋಟೋಸ್ ಹಾಕಿರಲ್ಲ. 4 ಸ್ಟಾರ್, 4.5, 3.5 ಈ ಥರ ರೇಟಿಂಗ್ ಕೊಟ್ಟಿರ್ತಾರೆ. ಸೊ ನೀವು ಆ ರೇಟಿಂಗ್ ಮೇಲೂ ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಫೋಟೋ ಫ್ರೇಮ್ಗಳು ಅಷ್ಟೇ, ಆರ್ಡರ್ ಮಾಡೋ ಮುಂಚೆ ರಿವ್ಯೂ ಫೋಟೋಸ್ನ ಚೆಕ್ ಮಾಡಿ. ಸೊ ಅದರಲ್ಲಿ ನಿಮಗೆ ಸೈಜ್ ಗೊತ್ತಾಗುತ್ತೆ, ಕ್ವಾಲಿಟಿ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನಿಮ್ಗೆ ಈ ಸೈಜ್ ಓಕೆನಾ, ಕ್ವಾಲಿಟಿ ಓಕೆನಾ ಅಂತ ಚೆಕ್ ಮಾಡಿ ಆರ್ಡರ್ ಮಾಡಿ. ನಾನು ಆಲ್ಮೋಸ್ಟ್ ಆರ್ಡರ್ ಮಾಡಿರೋ ಎಲ್ಲ ಗಿಫ್ಟ್ಗಳು ನಾನು ಹಾಗೆ ಮಾಡಿದ್ದು. ರಿವ್ಯೂ ಫೋಟೋಸ್ ಚೆಕ್ ಮಾಡಿ ನನಗೆ ಇಷ್ಟ ಆಮೇಲೆ ರೇಟಿಂಗ್ ಚೆನ್ನಾಗಿರೋ ವೆಂಡರ್ಸ್ ಹತ್ರನೇ ನಾನು ಆರ್ಡರ್ ಮಾಡಿದ್ದು. ಸೊ ನಂಗೆ ಯಾವುದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದಂಗೆ ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ಆರ್ಡರ್ ID ಜೊತೆಗೆ ನೀವು ಫೋಟೋಸ್ ಏನು ಕಳಿಸ್ಬೇಕು ಅದನ್ನ HD ಕ್ವಾಲಿಟಿಯಲ್ಲಿ ಕಳಿಸಿ, ಮತ್ತು ಅಡ್ರೆಸ್ ಕರೆಕ್ಟಾಗಿರಲಿ. ನೀವು ಅಲ್ಲಿ ಆರ್ಡರಿಗೆ ಕೊಡೋ ನಂಬರು ಆಲ್ಮೋಸ್ಟ್ ನೀವು ರೆಗ್ಯುಲರ್ ಯೂಸ್ ಮಾಡೋ ನಂಬರ್ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಅವ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ಏನಾದ್ರು ಚೇಂಜಸ್ ಇದೆಯಾ ಏನು
ಅಂದ್ಕೊಂಡು ವಾಟ್ಸಪ್ಪಲ್ಲಿ ಇದ್ದರೆ ಅದು ಇನ್ನೂ ಬೆಟರ್. ನಾನು ಸಜೆಸ್ಟ್ ಮಾಡೋದು ವಾಟ್ಸಪ್ ನಂಬರ್ನ ಕೊಟ್ಟರೆ ಇಟ್ ವಿಲ್ ಬಿ ವೆರಿ ಗುಡ್. ಇಷ್ಟೊತ್ತು ತೋರಿಸಿದ ಎಲ್ಲ ಗಿಫ್ಟ್ಸು 500 ಒಳಗಡೆ ಇದೆ. ನಿಮ್ಗೆ ಯಾವ ಗಿಫ್ಟ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವೇನಾರು ಈ ಗಿಫ್ಟ್ಸ್ಗಳನ್ನ ಬೈ ಮಾಡಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಡೂ ಚೆಕ್ ಇಟ್ ಔಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.